ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸಿಂಹ ರಾಶಿಯ ರಾಶಿಯಾಧಿಪತಿ ಸೂರ್ಯ ಅಷ್ಟಮದಲ್ಲಿ ಶನಿ ಜೊತೆ ಸೇರಿದ್ದಾನೆ. ಅಂದರೆ ಶನಿ ಸಿಂಹ ರಾಶಿಯವರಿಗೆ ಅಷ್ಟಮಾಧಿಪತಿಯಾಗಿ 8ನೇ ಮನೆಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಶನಿಯ ಒಂದು ದೃಷ್ಟಿ, ಸಪ್ತಮ ದೃಷ್ಟಿ ಧನಸ್ಥಾನಕ್ಕೆ ಬೀಳೋದ್ರಿಂದ ಸಿಂಹ ರಾಶಿಯವರಿಗೆ ಆಲ್ಮೋಸ್ಟ್ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬಂದೆ. ಆದರೆ ಈ ವಾರ ನಾನು ಮುಂಚಿತವಾಗಿ ಎಲ್ಲ ಕಡೆ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಈ ವಾರದಲ್ಲಿ ಅತಿ ಹೆಚ್ಚು ಟೈಮ್ ಕೆಟ್ಟಿರೋದೇ ಸಿಂಹ ರಾಶಿಯವರಿಗೆ. ಹಾಗಾಗಿ ಸಿಂಹ ರಾಶಿಯವರು ಬಹಳ ಕೇರ್ಫುಲ್ಲಾಗಿರಬೇಕಾಗತ್ತೆ, ಮತ್ತು ಅದಕ್ಕೆ ಪರಿಹಾರವೂ ಕೂಡ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ನಿಮ್ಮ ರಾಶಿಯಾಧಿಪತಿ ಸೂರ್ಯ 8ನೇ ಮನೆಯಲ್ಲಿ ಇರೋದೇ ಒಂದು ದೊಡ್ಡ ಒಂದು ಮಿಸ್ಟ್ರಿ ಅಂತ ಹೇಳ್ಬೋದು. ಅದರ ಜೊತೆಗೆ ಶನಿ ಜೊತೆಗೆ ಇರೋದ್ರಿಂದ ಖಂಡಿತ ಹೇಳ್ತೀನಿ, ಕೋರ್ಟು ಕೇಸು, ಕಾನೂನಿನ ತೊಂದರೆ, ಕೆಲಸದಿಂದ ಸಸ್ಪೆಂಡ್ ಆಗೋದು, IT ರೈಡ್ ಆಗೋದು, ನಿಮ್ಮ ವ್ಯಕ್ತಿತ್ವ ಹಾಳಾಗೋದು, ಅವಮರ್ಯಾದೆ ಆಗೋದು, ಇವೆಲ್ಲವೂ ಕೂಡ ಈ ಒಂದು ವಾರ, ಈ ಒಂದು ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ನಡೆಯುತ್ತೆ. ಯಾಕಪ್ಪ ಅಂತಂದರೆ ತುಂಬ ಡೇಂಜರಸ್ ಝೋನಲ್ಲಿ ಇರೋರೇ ಸಿಂಹ ರಾಶಿಯವರಾಗಿರ್ತಾರೆ. ನೋಡಿ, ಸಿಂಹ ರಾಶಿಯವರು ಏನೇ ಒಂದು ಕೆಲಸ ಕಾರ್ಯ ಅಂದ್ಕೊಂಡ್ರು ಕೂಡ ಆ ಕೆಲಸ ಕಾರ್ಯದಲ್ಲೆಲ್ಲವೂ ಕೂಡ ನಿರಂತರವಾಗಿ ನಿಮಗೆ ಏಳಿಗೆ ಆಗ್ತಾ ಇಲ್ಲ. ಜೊತೆಗೆ ನಿಮಗೆ ಸಪ್ತಮಾಧಿಪತಿ ಶನಿ ಕೂಡ ನಿಮಗೆ 8ರಲ್ಲಿದ್ದು, ಮತ್ತು 6ನೇ ಮನೆಯವನು 7ನೇ ಮನೆಯವನಾಗಿ 8ನೇ ಮನೆಗೆ ಬಂದಿದ್ದಾನೆ. ಮತ್ತು ಶುಕ್ರ ನೋಡಿ, 3ನೇ ಮನೆ ಶುಕ್ರ ಕೂಡ ನಿಮಗೆ 8ನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯನ ಜೊತೆ ಇರೋದ್ರಿಂದ ಖಂಡಿತ ನಿಮ್ಮ ದುಡ್ಡು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಹೋಗ್ತೀರಾ. ಅತಿ ಹೆಚ್ಚು ಹೆಂಗಸರ ಕಿತ್ತಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸು, 3ನೇವರು, ನಿಮ್ಮ ಫ್ರೆಂಡ್ಸು, ನಿಮ್ಮ ತಂಗಿ, ಇವ್ರಿಗೂ ನಿಮಗೂ ಬಹಳಷ್ಟು ಕಾದಾಟ ಆಗ್ಬೋದು. ಯಾವುದೋ ಒಂದು ವಿಷಯದಲ್ಲಿ ಮಾತು ಬಿಡ್ಬೋದು, ಜಗಳ ಕದನಗಳಾಗ್ಬೋದು, ಮನಸ್ತಪ್ಪಗಳು ಹೆಚ್ಚಾಗ್ತಾ ಹೋಗ್ತವೆ. ಫ್ರೆಂಡ್ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಯಾರೇ ಆಗಿರಲಿ, ಈ ಹೆಂಗಸರಿಂದ ಅತಿ ಹೆಚ್ಚು ನೀವು ಸಿಂಹರಾಶಿಯವರು, ನೀವು ಲೇಡೀಸ್ ಆಗಿರಲಿ, ಜೆಂಟ್ಸ್ ಆಗಿರಲಿ, ನಿಮಗೆ ತುಂಬ ತೊಂದರೆಗಳು, ಕಿರುಕುಳಗಳು ಕೂಡ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಮತ್ತು ಸಿಂಹರಾಶಿಯವರಿಗೆ ನೋಡಿ, 2ನೇ ಮನೆ ಧನಸ್ಥಾನಕ್ಕೆ ಶನಿಯ ಸಪ್ತಮ ದೃಷ್ಟಿ, ಮತ್ತು ನಿಮ್ಮ ರಾಶಿಯಲ್ಲೇ ಕೇತು ಇರೋದ್ರಿಂದ ಖಂಡಿತ ಹೆಲ್ತ್ ಅಪ್ಸೆಟ್ಟು. ಯಾಕಂದರೆ ತುಂಬ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಕುಗ್ಗಿಸ್ಬಿಡುತ್ತೆ. ನಿರಂತರ ಹೋರಾಟ ಮಾಡ್ತಾನೇ ಇದ್ದೀರಾ ಸಿಂಹರಾಶಿಯವರು. ಅದರಲ್ಲೂ ಎಮ್ ಅನ್ನೋ ಅಕ್ಷರದವ್ರಿಗೆ ಬಹಳಷ್ಟು ತೊಂದರೆ ಕಾಡ್ತಾ ಇದೆ. ಮತ್ತು ನೋಡಿ, ನಿಮಗೆ ಗುರು ನಿಮಗೆ 11ನೇ ಮನೇಲಿ ಇರ್ಬೋದು, ಆದರೆ ಅದರಿಂದ ಯಾವುದೇ ಒಂದು ಪರಿಣಾಮ ನಿಮಗೆ ಬೀರ್ತಾ ಇಲ್ಲ. ಯಾಕೆಂದರೆ ಗುರುವಿನ ದೃಷ್ಟಿ ನಿಮಗೆ 5ನೇ ದೃಷ್ಟಿ ನಿಮಗೆ ನಿಮ್ಮ ಮನೆಯ 3ನೇ ಮನೆ ಮೇಲೆ ಇರ್ಬೋದು, ಆದರೆ 3ನೇ ಮನೆ ಅಧಿಪತಿ ಶುಕ್ರ ನಿಮಗೆ ಅಷ್ಟಮಕ್ಕೆ ಹೋಗಿದ್ದಾನೆ. ಹಾಗಾಗಿ ನಿಮ್ಮ ದುಡ್ಡು ಕಾಸು ಎಲ್ಲೋ ಒಂದು ಕಡೆ ಕಳ್ಕೊಳ್ಳೋ ಅಂಥದ್ದು, ಅಥವಾ ಯಾವುದಾದ್ರೂ ನೀವು ಯಾವುದಾದ್ರೂ ಪ್ರಾಪರ್ಟಿ ಮಾಡಿದರೆ, ನಿಮ್ಮ ಜಾಗ ಆಗಿರ್ಬೋದು ಅಥವಾ ನಿಮ್ಮ ಮನೆ ಆಗಿರ್ಬೋದು, ಇದನ್ನು ಬೇರೆಯವರು ಅಕ್ವೈರ್ ಮಾಡ್ಕೊಳ್ಳೋ ಅಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಬಹಳ ಕೇರ್ಫುಲ್ಲಾಗಿರಬೇಕು. ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ ಸಿಕ್ಕಾಕೊಳ್ತೀರಿ, ಯಾರಿಗಾದ್ರೂ ಶೂರಿಟಿ ಹಾಕಿದ್ರೆ ಸಿಕ್ಕಾಕೊಳ್ತೀರಿ. ಅದೇ ರೀತಿ ಮಕ್ಕಳು, ಧನಸ್ಥಾನ ಅಂತ ಅಂದೆ, ಧನಸ್ಥಾನಕ್ಕೆ ಶನಿಯ ಸಪ್ತಮ ದೃಷ್ಟಿ ಬೀಳೋದ್ರಿಂದ ಹಣಕಾಸು ಅತಿ ಹೆಚ್ಚು ವೆಚ್ಚ ಆಗ್ತಾ ಇರುತ್ತೆ. ಹಣಕಾಸು ನಿಮ್ಮ ಮನೇಲಿ ನಿಲ್ತಾ ಇಲ್ಲ. ಹಾಗಾಗಿ ಸಿಂಹ ರಾಶಿಯವರು ಇದಕ್ಕೆ ಪರಿಹಾರ ಖಂಡಿತ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನೋಡಿ, ನಿಮಗೆ 10ನೇ ಮನೆ ಅಂದರೆ ನಿಮಗೆ 5ನೇ ಮನೆ, ನಿಮ್ಮ 5ನೇ ಮನೆಗೆ ಶನಿಯ 10ನೇ ದೃಷ್ಟಿ ಬೀಳೋದ್ರಿಂದ ಧನಸ್ಸು ರಾಶಿಗೆ ಶನಿಯ 10ನೇ ದೃಷ್ಟಿ, ಧನಸ್ಸು ರಾಶಿಯ ರಾಶಿಯಾಧಿಪತಿ ಗುರು ಕೂಡ ನಿಮಗೆ 11ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಮಕ್ಕಳಿಂದ ತುಂಬ ಸಫರ್ ಪಡಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ದಿರ ಇರ್ಬೋದು, ಅವರಿಂದ ಅವಮರ್ಯಾದೆ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಂದು ವಾರ ಅಲ್ಲ, ಒಂದು ತಿಂಗಳು ಕೂಡ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಹಾಗಾಗಿ ಒಂದು ತಿಂಗಳು ತುಂಬ ಹುಷಾರಾಗಿ, ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಸಿಂಹರಾಶಿಯವರು. ಇದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಿಮ್ಮನ್ನು ನೀವೇ ಮರ್ತೋಗ್ತೀರಾ ಈ ವಾರದಲ್ಲಿ. ಯಾಕಂದರೆ ಎಲ್ರಿಗೂ ಚೆನ್ನಾಗಿರುತ್ತೆ, ಆದರೆ ತುಂಬ ಈ ಗ್ರಹಗಳ ಬದಲಾವಣೆಯಿಂದ ತುಂಬ ಕೆಟ್ಟಿರೋ ರಾಶಿಗಳು ಕೂಡ ಇದೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಎಲ್ಲ ಕಡೆಯಿಂದನೂ ಕೂಡ ತೊಂದರೆಗಳಾಗ್ತಾ ಇರುತ್ತೆ. ನಿಮಗೆ ನೋಡಿ, ಅಷ್ಟಮ ಶನಿ, ಅಷ್ಟಮ ಸೂರ್ಯ, ಅಷ್ಟಮ ಶುಕ್ರ, ಅದೇ ರೀತಿ ನಿಮಗೆ 8ನೇ ಮನೆಯವನು 9ನೇ ಮನೆಗೆ ಹೋಗಿದ್ದಾನೆ. ಮತ್ತು ಕೇತು ಕೂಡ ನಿಮ್ಮ ರಾಶಿಯಲ್ಲಿರೋದ್ರಿಂದ ಶನಿಯ ದೃಷ್ಟಿ ಕೂಡ ನಿಮ್ಮ ಧನಸ್ಥಾನಕ್ಕೆ, ನಿಮ್ಮ ಪಂಚಮ ಸ್ಥಾನಕ್ಕೆ ಶನಿಯ ದೃಷ್ಟಿ ಬೀಳ್ತಾ ಇರುತ್ತೆ. ಜೊತೆಗೆ ನಿಮ್ಮ
10ನೇ ಮನೆ ಅಂದರೆ ವೃಷಭ ರಾಶಿ ಮೇಲೆ ಕೂಡ 3ನೇ ದೃಷ್ಟಿ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಖಂಡಿತ ಹೇಳ್ತೀನಿ ಸಿಂಹರಾಶಿಯವರು ತುಂಬ ಈ ಒಂದು ವಾರ ಈ ಒಂದು ತಿಂಗಳು ತುಂಬ ಲಾಸಲ್ಲಿ ಇರ್ತೀರ, ತುಂಬ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ತೀರಾ. ನಿಮಗೆ ಬೇಕಾಗಿರೋ ವಸ್ತು ಆಗಿರ್ಬೋದು, ವ್ಯಕ್ತಿಯನ್ನಾಗಿರ್ಬೋದು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚು ಇರೋದೇ ಸಿಂಹರಾಶಿಯವ್ರಿಗೆ. ಹಾಗಾಗಿ ಖಂಡಿತವಾಗ್ಲೂ ಸಿಂಹರಾಶಿಯವರು ಪರಿಹಾರ ಮಾಡಿಕೊಳ್ಳೇಬೇಕು. ಮತ್ತು ಸಿಂಹರಾಶಿಯವರು ನೋಡಿ, ನೀವು ಈ ಒಂದು ವಾರ ಅತಿ ಹೆಚ್ಚು ನೀವು ತುಂಬ ಆರಾಧಿಸ್ಬೇಕಾಗಿರೋ ನಂಬರ್ ಅಂತ ನಾನು ಏನಾದರೂ ನಂಬರ್ ಕೊಟ್ಟಿದ್ದರೆ ಅದು ಗ್ರಹಗಳಿಗೂ ಕೂಡ ಹೋಲಿಕೆ ಆಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು 3 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ, ಮತ್ತು 9 ಅನ್ನೋ ನಂಬರ್ನ ಕೂಡ ನೀವು ತುಂಬ ಫಾಲೋ ಮಾಡಬೇಕಾಗುತ್ತೆ. ಈ ನಂಬರ್ನ ಫಾಲೋ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಅಂದರೆ ಗುರು ಮತ್ತು ಕುಜನನ್ನು ಫಾಲೋ ಮಾಡೋದು ಅಥವಾ ಗುರುನನ್ನು ಫಾಲೋ ಮಾಡೋದು 1 ಅನ್ನೋ ನಂಬರ್ ಕೂಡ ನಿಮಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಈ 3 ನಂಬರ್ನ 1 ಮತ್ತು 5, 9 ಅನ್ನೋ ನಂಬರ್ನ ನೀವು ಅತಿ ಹೆಚ್ಚು ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾಗಿ ಬಣ್ಣ ಅಂತ ಬಂದಾಗ ಅತಿ ಹೆಚ್ಚು ಕೇಸರಿ ಬಣ್ಣವನ್ನು ಯೂಸ್ ಮಾಡಿ. ಕೇಸರಿ ಬಣ್ಣ, ಆರೆಂಜ್ ಕಲರ್ ಆಗಿರ್ಬೋದು ಅಥವಾ ಯೆಲ್ಲೋ ಕಲರ್ ಆಗಿರ್ಬೋದು, ಜೊತೆಗೆ ರೆಡ್ ಕಲರ್ ಆಗಿರ್ಬೋದು. ಈ ನಂಬರ್ ಜೊತೆಗೆ ಈ ಬಣ್ಣವನ್ನು ಯೂಸ್ ಮಾಡಿ ಖಂಡಿತ. ಮತ್ತು ಯಾರಿಗಾದರೂ ಹೆಣ್ಮಕ್ಳಿಂದ ತೊಂದರೆ ಅಂತ ಹೇಳಿದೆ, ಹೆಣ್ಮಕ್ಳಿಗೆ ಈ ಹಬ್ಬ ಹರಿದಿನ ಅಂತ ನೋಡಿ ಏನಾದರೂ ಒಂದು ಸ್ವೀಟು, ಒಂದು ಬಟ್ಟೆ, ಒಂದು ಹೂವು, ಒಂದು ಹಣ್ಣು, ನಿಮ್ಮ ಕೈಲಿ ನಿಮ್ಮ ಶಕ್ತಿ ಅನುಸಾರವಾಗಿ ಏನು ಬೇಕೋ ಅದನ್ನು ದಾನ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಸಿಂಹರಾಶಿಯವರು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ಮುಗಿಸ್ತೀವಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ.